ಕಾಂಗ್ರ್ಯಾಚುಲೇಷನ್ಸ್ ಆನ್ ಬೇಬಿ ಗರ್ಲ್. ಹೇಗಿದ್ದಾಳೆ ಶನಾಯ? ತಗೋ ಇದನ್ನ ನನ್ನ ಕಡೆಯಿಂದ ಮಗಳ ಗಿಫ್ಟ್. ಬೇಡ, ಇದೆಲ್ಲ ಯಾಕೆ? ಪರವಾಗಿಲ್ಲ, ಇಟ್ಕೋ ಇದನ್ನ ಶನಾಯ ಭವಿಷ್ಯಕ್ಕೋಸ್ಕರ. ಏನಿದು? ಸುಕನ್ಯಾ ಸಮೃದ್ಧಿ ಯೋಜನೆಯ ಫಾರ್ಮ್, ಹಾಗೆ ಸ್ವಲ್ಪ ಕ್ಯಾಶ್ ಇದೆ ಅಷ್ಟೇ. ಆದಷ್ಟು ಬೇಗ ಅಕೌಂಟ್ ಓಪನ್ ಮಾಡಿಸಿ ಇದನ್ನ ಡೆಪಾಸಿಟ್ ಮಾಡು. ಆಮೇಲೆ ನೀನು ಪ್ರತಿ ತಿಂಗಳು 5,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಹೋಗು. SIP ಇನ್ವೆಸ್ಟ್ಮೆಂಟ್ ಮಾಡ್ತೀಯಲ್ಲ ಹಾಗೆ ನಿನಗೆ 8% ಇಂಟ್ರೆಸ್ಟ್ ಸಿಗುತ್ತೆ. ಹೌದಾ? ಹಾಗಾದ್ರೆ ಇದು ಬಹಳ ಒಳ್ಳೆ ಗಿಫ್ಟ್. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತೀಯಾ? 22 ಜನವರಿ 2015ರಲ್ಲಿ ಬೇಟಿ ಬಚಾವ್ ಬೇಟಿ ಪಢಾವ್ ಅನ್ನೋ ಕ್ಯಾಂಪೇನ್ ಅಡಿಯಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿಜಿ ಅವರು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನ ಜಾರಿಗೆ ತರ್ತಾರೆ. 2018ರಿಂದ 2021 ಈ 3 ವರ್ಷದಲ್ಲಿ ಎಷ್ಟು ಅಕೌಂಟ್ ಓಪನ್ ಆಗಿದೆ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಅಂತ ಹೇಳಿದ್ರೆ ನೀವು ನಂಬಲಿಕ್ಕಿಲ್ಲ. ಅಫ್ಕೋರ್ಸ್ ಎಸ್, 1.43 crore ಅಕೌಂಟ್ ಓಪನ್ ಆಗಿದೆ. ಇದೊಂದು ಗೌರ್ಮೆಂಟ್ ಬ್ಯಾಕ್ಡ್ ಸೇವಿಂಗ್ ಸ್ಕೀಮ್ ಆಗಿರೋದ್ರಿಂದ ನಿಮ್ಮ ಮಗಳ ಭವಿಷ್ಯ ಖಂಡಿತವಾಗ್ಲೂ ಸುರಕ್ಷಿತವಾಗಿರುತ್ತೆ. ಜೊತೆಲಿ ನಿಮ್ಮ ಹಣ ಕೂಡ ಇಲ್ಲಿ ಸೆಕ್ಯೂರ್ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಮೊದಲಿಗೆ ಏನೇನ್ ಫೋಕಸ್ ಮಾಡ್ತೀವಿ ಅಂತಂದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂದ್ರೆ ಏನು, ಯಾರೆಲ್ಲ ಎಲಿಜಿಬಲ್, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ, ಹಾಗೆ ಎಷ್ಟು ವರ್ಷ ನೀವು ಹೂಡಿಕೆ ಮಾಡಿದ್ರೆ ಎಷ್ಟು ಹಣ ಸಿಗುತ್ತೆ ವಿತ್ ಕ್ಯಾಲ್ಕುಲೇಟರ್ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ ಚಾನೆಲ್. ನಾನ್ ನಿಮ್ ಸೋನು. ಸೊ ಮೊದಲಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂದ್ರೆ ಏನು? ಈ ಒಂದು ಯೋಜನೆಯಲ್ಲಿ ಮೇನ್ ಫೋಕಸ್ ಇರೋದು ನಿಮ್ಮ ಮನೆಯ ಹೆಣ್ಣು ಮಗು ಏನಿರ್ತಾರೆ ಅವರ ಹೈಯರ್ ಎಜುಕೇಶನ್ ಹಾಗೂ ಮದುವೆ. ಸೊ ಇದೆರಡನ್ನ ಫೋಕಸ್ ಮಾಡಿ ಈ ಒಂದು ಸ್ಕೀಮ್ ನ ಜಾರಿಗೆ ತರಲಾಯಿತು. ಯಾಕಂದ್ರೆ ನಿಮ್ಮ ಮನೆಯ ಮಗಳ ಭವಿಷ್ಯ ಸುರಕ್ಷಿತವಾಗಿರ್ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಆಕೆಯ ಓದಿಗೆ ಒಳ್ಳೆಯ ಹಣ ಬೇಕಾಗತ್ತೆ, ಹಾಗೆ ಆಕೆಯ ಮದುವೆಗೆ ಕೂಡ ಹಣ ಬೇಕಾಗತ್ತೆ. ಸೊ ಈ ಒಂದು ಸ್ಕೀಮ್ ಅಲ್ಲಿ ಆ ಒಂದು ಹೆಣ್ಣು ಮಗುವಿನ ತಂದೆ ತಾಯಿ ಆಗಿರ್ಬೋದು ಅಥವಾ ಆಕೆಯ ಗಾರ್ಡಿಯನ್ ಪ್ರತಿ ವರ್ಷ ಒಂದಷ್ಟು ಹಣವನ್ನ ಹೂಡಿಕೆ ಮಾಡಿ ಆಕೆಯ ಫ್ಯೂಚರ್ ನ ಸೆಕ್ಯೂರ್ ಮಾಡುದು. ಸೊ ಮೆಚುರಿಟಿ ಟೈಮ್ ಅಲ್ಲಿ ನೀವೇನು ಹಣವನ್ನ ಹೂಡಿಕೆ ಮಾಡಿರ್ತೀರಿ ಆಸ್ ಅ ಪ್ರಿನ್ಸಿಪಲ್ ಅಮೌಂಟ್, ಅದರ ಜೊತೆಗೆ ಏನು ಒಂದು ಇಂಟ್ರೆಸ್ಟ್ ಜನರೇಟ್ ಆಗಿರುತ್ತೆ ಆ ಎರಡೂ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ನಿಮಗೆ EEE ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಅಂದ್ರೆ ನೀವು ಹೂಡಿಕೆ ಮಾಡಿರುವಂತಹ ಹಣಕ್ಕೆ ಕೂಡ ನೀವಿಲ್ಲಿ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ. ಇದರಿಂದ ಜನರೇಟ್ ಆಗುವಂತಹ ಒಂದು ಇಂಟ್ರೆಸ್ಟ್ಗೆ ಕೂಡ ನೀವಿಲ್ಲಿ ಟ್ಯಾಕ್ಸ್ ಕಟ್ಟುವಂತಹ ಅವಶ್ಯಕತೆ ಇರೋದಿಲ್ಲ. ಸೊ ಕಂಪ್ಲೀಟ್ ಇದು ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಸೊ ಈ ಸ್ಕೀಮ್ ನಲ್ಲಿ ನೀವು ಇನ್ವೆಸ್ಟ್ ಮಾಡೋದು ರಿಸ್ಕ್ ಫ್ರೀ ಹಾಗೂ ಟ್ಯಾಕ್ಸ್ ಫ್ರೀ. ಸೊ ಖಂಡಿತವಾಗ್ಲೂ ಇದನ್ನ ನೀವು ಕನ್ಸಿಡರ್ ಮಾಡಬಹುದು ನಿಮ್ಮ ಮನೆಯಲ್ಲಿ ಏನಾದ್ರೂ ಹೆಣ್ಮಗು ಇದ್ದಾರೆ ಅಂತಂದ್ರೆ. ಸೊ ಸುಕನ್ಯಾ ಸಮೃದ್ಧಿ ಯೋಜನೆ ಬಂದು 21 ವರ್ಷದ ನಂತರ ಮೆಚ್ಯೂರ್ ಆಗುತ್ತೆ. ಅಂದ್ರೆ ನಾವೀಗ ಯೋಚನೆ ಮಾಡ್ಬೋದು, ಯೂಶಲಿ ಜನ ಕನ್ಫ್ಯೂಸ್ ಆಗ್ತಾರೆ, ಅಂದ್ರೆ ಮಗಳಿಗೆ 21 ವರ್ಷ ಆದ್ಮೇಲೆ ಇದು ನನ್ನ ಅಕೌಂಟ್ ಮೆಚ್ಯೂರ್ ಆಗತ್ತಾ ಅಂತ. ಅಲ್ಲ, ಅಕಸ್ಮಾತ್ ಏನಾದ್ರೂ ನೀವು ಮಗು ಹುಟ್ಟಿದ ತಕ್ಷಣ ನೀವು ಈ ಒಂದು ಅಕೌಂಟ್ ನ ಓಪನ್ ಮಾಡಿಸಿದ್ರೆ ಆಕೆ 21 ವರ್ಷ ಆದಾಗ ಖಂಡಿತವಾಗ್ಲೂ ಅಕೌಂಟ್ ಮೆಚ್ಯೂರ್ ಆಗುತ್ತೆ. ಆದ್ರೆ ಒಂದು ವೇಳೆ ನೀವೇನಾದ್ರೂ ಆಕೆಗೆ 5 ವರ್ಷ ಇದ್ದಾಗ ಈ ಒಂದು ಅಕೌಂಟ್ ನ ಓಪನ್ ಮಾಡಿಸಿದ್ರಿ ಅನ್ಕೊಳ್ಳಿ. ಸೊ 5 ವರ್ಷ ಇದ್ದಾಗ ಮಾಡಿಸಿದ್ರೆ 5 ವರ್ಷದ ನಂತರ 21 ವರ್ಷ, ಸೊ ಆಕೆ 26 ವರ್ಷ ಇದ್ದಾಗ ಮಾತ್ರ ಈ ಒಂದು ಅಕೌಂಟ್ ಮೆಚ್ಯೂರ್ ಆಗುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ನೀವು ಯಾವ ದಿನ ಅಕೌಂಟ್ ನ ಓಪನ್ ಮಾಡಿದಿರಿ ಅಲ್ಲಿಂದ 21 ವರ್ಷ. ಸೊ ಈ 21 ವರ್ಷದಲ್ಲಿ ನೀವು ಕೇವಲ 15 ವರ್ಷ ಹಣನ ಕಟ್ಟಬೇಕಾಗತ್ತೆ. ಅದರ ನಂತರ ನೀವೇನು ಹಣನ ಡೆಪಾಸಿಟ್ ಮಾಡಿರ್ತೀರಿ ಆ ಒಂದು ಡೆಪಾಸಿಟೆಡ್ ಅಮೌಂಟ್ಗೆ ಇಂಟ್ರೆಸ್ಟ್ ಏನಿರುತ್ತೋ ಅದು ಫೆಚ್ ಆಗ್ತಾ ಹೋಗುತ್ತೆ. ಸೊ 21 ಇಯರ್ಸ್ ಆದ್ಮೇಲೆ ಈ ಒಂದು ಅಕೌಂಟ್ ಮೆಚ್ಯೂರ್ ಆಗುತ್ತೆ, ಹಾಗೆ ನೀವು ಕಂಪ್ಲೀಟ್ ಹಣವನ್ನ ಅಲ್ಲಿ ವಿತ್ಡ್ರಾ ಮಾಡ್ಕೊಳ್ಬಹುದು. ಸೊ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನಮಗೆ ಸಿಗ್ತಾ ಇರುವಂತಹ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ನ ನಾವು ಕಂಪೇರ್ ಮಾಡಿ ನೋಡಿದ್ರೆ ಕೆಲವೊಂದು ಗೌರ್ಮೆಂಟ್ ಬ್ಯಾಕ್ ಸ್ಕೀಮ್ಸ್ ಅಲ್ಲಿ ಏನು ರೇಟ್ ಆಫ್ ಇಂಟ್ರೆಸ್ಟ್ ಸಿಗ್ತಾ ಇದೆ, ಹಾಗೆ ಏನು ಒಂದು ಸೇವಿಂಗ್ಸ್ ಅಕೌಂಟ್ ಅಲ್ಲಿ FD ಆಗಿರ್ಬೋದು ಅಥವಾ RD ಲಿ ನಮಗೆ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಸಿಗ್ತಾ ಇದೆ, ಕೆಲವೊಂದಕ್ಕೆ ಕಂಪೇರ್ ಮಾಡಿದ್ರೆ ಖಂಡಿತವಾಗ್ಲೂ ಈ ಒಂದು ಸ್ಕೀಮ್ ಒಳ್ಳೆಯ ಆಪ್ಷನ್. ಸೊ 2021 ನಲ್ಲಿ ನಾವು ಈ ಒಂದು ಸ್ಕೀಮ್ ನ ರೇಟ್ ಆಫ್ ಇಂಟ್ರೆಸ್ಟ್ ನೋಡಿದ್ರೆ 7.6% ಇತ್ತು. ಇದೇ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಕಂಟಿನ್ಯೂ ಆಗಿತ್ತು. ಆದ್ರೆ ಈಗ ಈ ಒಂದು ಏಪ್ರಿಲ್ ಅಲ್ಲಿ ಏನು ಚೇಂಜಸ್ ಆಯ್ತು ಆವಾಗ್ಲಿಂದ ಇಲ್ಲಿ 8% ನಮ್ಗೆ ಈ ಒಂದು ಸ್ಕೀಮ್ ಅಲ್ಲಿ ಸಿಗ್ತಾ ಇದೆ. ಸೊ ಏಪ್ರಿಲ್ ಅಲ್ಲಿ ಏನು ಒಂದು ಇಂಟ್ರೆಸ್ಟ್ ಚೇಂಜ್ ಆಯ್ತು ಆವಾಗ 8% ಮಾಡಲಾಯ್ತು. ಹಾಗೆ ಅದರ ನೆಕ್ಸ್ಟ್ ಕ್ವಾರ್ಟರ್ ಅಂದ್ರೆ ಪ್ರತಿ ಕ್ವಾರ್ಟರ್ ಅಲ್ಲಿ ಪ್ರತಿ 3 ತಿಂಗಳಿಗೆ ಒಮ್ಮೆ ಈ ಒಂದು ಸ್ಕೀಮ್ಸ್ ನ ಇಂಟ್ರೆಸ್ಟ್ ರೇಟ್ ಚೇಂಜ್ ಆಗುತ್ತೆ ಅಥವಾ ಸೇಮ್ ಇರುತ್ತೆ. ಸೊ ಈಗ
ಈಗ ಕೂಡ ಈಗೇನು ಕಂಟಿನ್ಯೂಸ್ ರನ್ ಆಗ್ತಾ ಇದೆ ಸದ್ಯಕ್ಕೆ 8% ಈ ಒಂದು ಸ್ಕೀಮ್ಗೆ ನಮಗೆ ಸಿಗ್ತಾ ಇದೆ. ಸೊ ಈ ಒಂದು ಸ್ಕೀಮ್ ನಲ್ಲಿ ನೀವು ಅಕೌಂಟ್ ಅನ್ನ ಓಪನ್ ಮಾಡಿಸ್ಬೇಕು ಅಂತಿದ್ದೀರಿ ಅಂತಂದ್ರೆ ಏನೆಲ್ಲ ಎಲಿಜಿಬಿಲಿಟಿ ಹೊಂದಿರಬೇಕು ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ಕಂಡೀಷನ್ ಬಂದು ನೀವು ಅಕೌಂಟ್ ಅನ್ನ ಓಪನ್ ಮಾಡಿಸ್ಬೇಕಾದ್ರೆ ನಿಮ್ಮ ಮಗಳ ವಯಸ್ಸು 1 ದಿನದಿಂದ ಹಿಡಿದು 10 ವರ್ಷದ ಒಳಗಿರಬೇಕು. ಅಕಸ್ಮಾತ್ 10 ವರ್ಷ 1 ದಿನ ಆಗಿತ್ತು ಅಂತಂದ್ರೂ ಕೂಡ ನೀವು ಈ ಒಂದು ಅಕೌಂಟ್ನ ಓಪನ್ ಮಾಡಿಸೋದಕ್ಕೆ ಆಗಲ್ಲ. ಸೊ ನಿಮ್ಮ ಮಗಳ ಏಜ್ 1 ದಿನದಿಂದ ಹಿಡಿದು 10 ವರ್ಷ ಆಗಿದ್ದಾಗ ಮಾತ್ರ ನೀವಿಲ್ಲಿ ಅಕೌಂಟ್ನ ಓಪನ್ ಮಾಡಿಸ್ಬೋದು. ಸೆಕೆಂಡ್ ಪಾಯಿಂಟ್, ಸೊ ಒಂದು ಹೆಣ್ಣು ಮಗುವಿನ ಹೆಸರಲ್ಲಿ ಕೇವಲ ನೀವು ಒಂದು ಅಕೌಂಟ್ನ ಓಪನ್ ಮಾಡಿಸ್ಬೋದು, ಮಲ್ಟಿಪಲ್ ಅಕೌಂಟ್ಸ್ ನೀವು ಓಪನ್ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್, ಒಂದು ಫ್ಯಾಮಿಲಿಲಿ ಕೇವಲ 2 ಹೆಣ್ಣು ಮಕ್ಕಳಿಗೆ ಈ ಒಂದು ಸ್ಕೀಮ್ ನಲ್ಲಿ ಅಕೌಂಟ್ನ ಓಪನ್ ಮಾಡಿಕೊಡುವಂತಹ ಅವಕಾಶ ಇರುತ್ತೆ. ಆದ್ರೆ ಇಲ್ಲಿ ಒಂದು ಎಕ್ಸೆಪ್ಷನ್ ಇದೆ. ಅಕಸ್ಮಾತ್ ಸೆಕೆಂಡ್ ಬೇಬಿ ಬಂದು ಟ್ವಿನ್ಸ್ ಅಥವಾ ಟ್ರಿಪ್ಲೆಟ್ಸ್ ಏನಾದ್ರೂ ಆದ್ರು ಅಂತಂದ್ರೆ ಆಗ ಮಾತ್ರ ಇಲ್ಲಿ 3 ಜನ ಹೆಣ್ಣು ಮಕ್ಕಳಿಗೆ ನೀವು ಅಕೌಂಟ್ನ ಓಪನ್ ಮಾಡಿಸ್ಬೋದು. ಸೊ ನಮ್ಮ ಸಮಾಜದಲ್ಲಿ ನಡೀತಾ ಇರ್ತಕ್ಕಂತಹ ಮತ್ತೊಂದು ಒಳ್ಳೆಯ ಅದ್ಭುತವಾದ ಕೆಲಸ ಅಂತಂದ್ರೆ ಅಡಾಪ್ಷನ್. ಸೊ ನಿಮ್ಮ ಹತ್ರ ಏನಾದ್ರೂ ಹೆಣ್ಣು ಮಗುನ ಅಡಾಪ್ಟ್ ಮಾಡ್ಕೊಂಡಿರುವಂತಹ ಲೀಗಲ್ ಡಾಕ್ಯುಮೆಂಟ್ಸ್ ಇದೆ ಅಂತಂದ್ರೆ ನೀವು ಆಕೆಗೆ ಕೂಡ ಈ ಒಂದು ಅಕೌಂಟ್ನ ಓಪನ್ ಮಾಡಿಸಿ ಕೊಡ್ಬೋದು. ಸೊ ಈಗ ಈ ಒಂದು ಸ್ಕೀಮ್ ನ ಫೀಚರ್ಸ್ ಹಾಗೂ ಬೆನಿಫಿಟ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಈ ಸ್ಕೀಮ್ ಅಲ್ಲಿ ಮಿನಿಮಮ್ ಅಂತಂದ್ರೆ 250 ರೂಪಾಯಿ, ಹಾಗೆ ಮ್ಯಾಕ್ಸಿಮಮ್ ಅಂತಂದ್ರೆ 1.5 ಲಕ್ಷ ರೂಪಾಯಿ ನೀವು ಇನ್ವೆಸ್ಟ್ ಮಾಡ್ಬೋದು 1 ವರ್ಷಕ್ಕೆ. ಅಂದ್ರೆ 1 ವರ್ಷದಲ್ಲಿ ಒಂದು ಫಿನಾನ್ಷಿಯಲ್ ಇಯರ್ ಅಲ್ಲಿ ಮಿನಿಮಮ್ ಬಂದು 250 ರೂಪಾಯಿ, ಮ್ಯಾಕ್ಸಿಮಮ್ 1.5 ಲಕ್ಷದವರೆಗೂ ನೀವು ಇಲ್ಲಿ ಹಣವನ್ನ ಇನ್ವೆಸ್ಟ್ ಮಾಡ್ಬೋದು. ಸೊ ಈ ಒಂದು ಸ್ಕೀಮ್ ನಲ್ಲಿ ಅಕೌಂಟ್ ಓಪನ್ ಮಾಡಿಸಿದ ದಿನದಿಂದ ಹಿಡಿದು 15 ವರ್ಷದವರೆಗೂ ಪ್ರತಿ ವರ್ಷ ಮಿಸ್ ಮಾಡದೆ ಮಿನಿಮಮ್ 250 ರೂಪಾಯಿ, ಮ್ಯಾಕ್ಸಿಮಮ್ 1.5 ಲಕ್ಷದವರೆಗೂ ನೀವು ಹಣನ ಕಟ್ಬೋದು. ಅಂದ್ರೆ 1 ವರ್ಷ ಕೂಡ ನೀವು ಇಲ್ಲಿ ತಪ್ಪಿಸೋ ಹಾಗಿರೋದಿಲ್ಲ. ಪ್ರತಿ ವರ್ಷ ಮಿನಿಮಮ್ 250 ರೂಪೀಸ್ ಕಟ್ಟಲೇಬೇಕಾಗುತ್ತೆ. ನಿಮ್ಗೆ ಎಮರ್ಜೆನ್ಸಿ ಬಂತು, ನೀವು 1 ವರ್ಷ 1.5 ಲಕ್ಷ ಕಟ್ಟಿದ್ರಿ, ನೆಕ್ಸ್ಟ್ ಇಯರ್ ಆಗ್ತಾ ಇಲ್ಲ ಅಂತಂದ್ರೆ ಅಟ್ ಲೀಸ್ಟ್ 250 ರೂಪೀಸ್ ನೀವು ಕಟ್ಟಬೇಕಾಗತ್ತೆ. ಸೊ 15 ವರ್ಷದ ನಂತರ ನೀವಿಲ್ಲಿ ಯಾವುದೇ ಹಣವನ್ನ ಇನ್ವೆಸ್ಟ್ ಮಾಡುವಂತಹ ಅವಶ್ಯಕತೆ ಇಲ್ಲ. ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ ಆ ಇನ್ವೆಸ್ಟೆಡ್ ಅಮೌಂಟ್ಗೆ ಇಂಟ್ರೆಸ್ಟ್ ಜನರೇಟ್ ಆಗ್ತಾ ಇರುತ್ತೆ. ಸೊ 21 ವರ್ಷದ ನಂತರ ಈ ಒಂದು ಅಕೌಂಟ್ ಮೆಚ್ಯೂರ್ ಆಗುತ್ತೆ, ಹಾಗೆ ನಿಮ್ಗೆ ಹಣವನ್ನ ಆಗ ನೀಡಲಾಗುತ್ತೆ. ಅದಕ್ಕೆ ಮುಂಚೆ ನಿಮ್ಗೆ ಇಲ್ಲಿ ಯಾವುದೇ ರೀತಿಯಲ್ಲಿ ಖಂಡಿತವಾಗ್ಲೂ ಈ ಒಂದು ಅಕೌಂಟ್ ನ ಕ್ಲೋಸ್ ಮಾಡುವಂತಹ ಆಪ್ಷನ್ ಇರೋದಿಲ್ಲ. ಬಟ್ ಎಸ್, ಕೆಲವೊಂದು ಎಕ್ಸಂಪ್ಷನ್ಸ್ ಇದೆ, ಅದು ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಎಕ್ಸಂಪ್ಷನ್ ಏನು, ಅಕಸ್ಮಾತ್ ನಿಮ್ಮ ಹೆಣ್ಣು ಮಗುವಿನ ವಯಸ್ಸು 18 ಆಗೋಗಿದೆ ಅಥವಾ ಆಕೆ 10ನೇ ಕ್ಲಾಸು ಪಾಸ್ ಮಾಡಿದ್ದಾರೆ ಅಂತಂದ್ರೆ ನೀವು ಈ ಸ್ಕೀಮ್ ನಲ್ಲಿ ಏನು ಒಂದು ಹಣವನ್ನ ಹೂಡಿಕೆ ಮಾಡಿರ್ತೀರಿ ಅದರ 50% ನೀವು ಪ್ರಿಮೆಚ್ಯೂರ್ ಆಗಿ ವಿತ್ಡ್ರಾ ಮಾಡ್ಕೊಳ್ಬಹುದು. ಅಂದ್ರೆ ಎಷ್ಟು ಹಣವನ್ನ ನೀವು ಇನ್ವೆಸ್ಟ್ ಮಾಡಿರ್ತೀರಿ ಅದರ 50% ಮಾತ್ರ ನೀವು ಇಲ್ಲಿ ಪ್ರಿಮೆಚ್ಯೂರ್ ವಿತ್ಡ್ರಾ ಮಾಡ್ಬೋದು. ಯಾವಾಗ ಆಕೆ 18 ವಯಸ್ಸು ಆಗಿದ್ದ ನಂತರ ಹೈಯರ್ ಎಜುಕೇಶನ್ಗೆ ಅಥವಾ 10th ಪಾಸ್ ಮಾಡಿದ ನಂತರ ನೀವು ಈ ಒಂದು ವಿತ್ಡ್ರಾಲ್ ಫೆಸಿಲಿಟಿನ ಪಡ್ಕೊಳ್ಬೋದು. ಸೊ ಫಸ್ಟ್ ಎಕ್ಸಂಪ್ಷನ್ ಏನು, ನಿಮ್ಮ ಹೆಣ್ಣು ಮಗು 10ನೇ ಕ್ಲಾಸ್ ಪಾಸ್ ಮಾಡಿದ್ದಾರೆ ಅಥವಾ ಆಕೆಯ ವಯಸ್ಸು 18 ಆಗಿದೆ, ನಿಮಗೆ ಹೈಯರ್ ಎಜುಕೇಷನ್ಗೆ ಹಣ ಬೇಕು. ಇಂತಹ ಒಂದು ಕೇಸಸ್ ಅಲ್ಲಿ ಹಿಂದಿನ ಫಿನಾನ್ಷಿಯಲ್ ಇಯರ್ ವರೆಗೂ ನೀವೇನು ಒಂದು ಹಣವನ್ನ ಈ ಸ್ಕೀಮ್ ಅಲ್ಲಿ ಡೆಪಾಸಿಟ್ ಮಾಡಿರ್ತೀರಿ ಅದರ 50% ವರೆಗೂ ಹಣ ನಿಮಗೆ ನೀಡಲಾಗುತ್ತೆ ಆಸ್ ಅ ಪಾರ್ಟ್ ಆಫ್ ಪ್ರಿಮೆಚ್ಯೂರ್ ವಿತ್ಡ್ರಾಲ್. ಅಂದ್ರೆ ಅಪ್ ಟು 50% ನೀವು ನಿಮ್ಮ ಇನ್ವೆಸ್ಟೆಡ್ ಅಮೌಂಟ್ ನ ಇಲ್ಲಿ ವಿತ್ಡ್ರಾ ಮಾಡ್ಕೊಳ್ಬಹುದು ಆಕೆಯ ಹೈಯರ್ ಸ್ಟಡೀಸ್ಗೆ. ಹಾಗೆ ಅಕಸ್ಮಾತ್ ಯಾವುದೊಂದು ಒಳ್ಳೆ ಸಂಬಂಧ ಬಂತು, ಸೊ 18 ಆದ ನಂತರನೇ ಅಫ್ಕೋರ್ಸ್ ಲೀಗಲಿ ನಾವು ಮದುವೆ ಕೂಡ ಮಾಡ್ಕೊಡ್ಬೇಕೀಗ. ಸೊ ಆಕೆ 18 ವಯಸ್ಸಾದ ನಂತರ ನೀವೇನಾದ್ರೂ ಸಂಬಂಧ ಒಳ್ಳೇದು ಸಿಕ್ತು ಅಂತ ಮದುವೆ ಮಾಡಬೇಕು ಅಂತ ಮುಂದಾದ್ರಿ ಅಂತಂದ್ರೆ ಇಂತಹ ಕೇಸಲ್ಲಿ ಈ ಒಂದು ಅಕೌಂಟ್ನ ಪ್ರಿಮೆಚ್ಯೂರ್ ಕ್ಲೋಸರ್ ಮಾಡಿಸ್ಬೋದು. ಅಲ್ಲಿ ಇರ್ತಕ್ಕಂತಹ ಸಂಪೂರ್ಣ ಹಣ ನಿಮಗೆ ಸಿಗುತ್ತೆ. ಸೊ ಈ ಒಂದು ಸ್ಕೀಮ್ ನಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಸಾವರಿನ್ ಗ್ಯಾರಂಟಿ ಕೂಡ ಸಿಗುತ್ತೆ. ಅಂದ್ರೆ ನೀವೇನಾದ್ರೂ ಈ ಒಂದು ಖಾತೆಯನ್ನ ಪೋಸ್ಟ್ ಆಫೀಸ್ ಅಲ್ಲಿ ಓಪನ್ ಮಾಡಿಸಿದ್ರಿ ಅಂತಂದ್ರೆ ಅಥವಾ ಯಾವ್ದಾದ್ರೂ ಒಂದು ಬ್ಯಾಂಕ್ ಅಲ್ಲಿ ಓಪನ್ ಮಾಡಿಸಿದ್ರಿ ಅಂತ ಇಟ್ಕೊಳ್ಳಿ. ಸೊ ಆ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಕ್ಲೋಸ್ ಆಯ್ತು ಅಂತಂದ್ರೂ ಕೂಡ ನಿಮ್ಮ ಈ ಒಂದು ಸ್ಕೀಮ್ ಅಲ್ಲಿ ಇರ್ತಕ್ಕಂತಹ ಅಕೌಂಟ್ ಆಗಿರ್ಬೋದು, ಅದರಲ್ಲಿ ಇರ್ತಕ್ಕಂತಹ ಹಣ ಆಗಿರ್ಬೋದು, ನಿಮ್ಮ ಮಗಳ ಫ್ಯೂಚರ್ ಆಗಿರ್ಬೋದು, 3 ಕೂಡ ಸೇಫ್ ಆಗಿರುತ್ತೆ. ಯಾವುದೇ ರೀತಿಯಾದಂತಹ ರಿಸ್ಕ್
ಲಾಸ್ ಇಲ್ಲಿ ಆಗೋದಿಲ್ಲ. ಸೊ ಫೀಚರ್ಸ್ ಹಾಗೂ ಬೆನಿಫಿಟ್ಸ್ ಏನು ಅಂತ ಗೊತ್ತಾಯ್ತು. ನೀವೀಗ ಯೋಚನೆ ಮಾಡ್ಬೋದು, ನಾನು ಈ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನನ್ನ ಮಗಳಿಗೆ ನಾನು ಎಷ್ಟು ಹಣವನ್ನ ಸೇವ್ ಮಾಡಿ ಕೊಡ್ಬೋದು. ಸೊ ಇಂಪಾರ್ಟೆಂಟ್ ಅದೇ ಅಲ್ವಾ, ನಾನು ಎಷ್ಟು ಹಣವನ್ನ ನನ್ನ ಮಗಳಿಗೆ ಕೊಡ್ಬೋದು ಅನ್ನೋದು. ಅದನ್ನ ನೋಡೋಣ. ಸೊ ಮೊದಲಿಗೆ ಗೂಗಲ್ ಅಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನಾ ಕ್ಯಾಲ್ಕುಲೇಟರ್ ಓಪನ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೀವು ನೋಡ್ಬೋದು ಲೇಟೆಸ್ಟ್ ಇಂಟ್ರೆಸ್ಟ್ ರೇಟ್ ಏನಿದೆ ಅದನ್ನ ಟಾಪ್ ಅಲ್ಲಿ ತೋರಿಸಲಾಗುತ್ತೆ. ಹಾಗೆ ಇಯರ್ಲಿ ಇನ್ವೆಸ್ಟ್ಮೆಂಟ್ ಅಂದ್ರೆ ನೀವು ಇದನ್ನ ಫಿಲ್ ಮಾಡಬೇಕಾಗುತ್ತೆ. ವರ್ಷಕ್ಕೆ ನೀವು ಎಷ್ಟು ಇನ್ವೆಸ್ಟ್ ಮಾಡ್ಬೋದು, ಯಾಕಂದ್ರೆ ಇಲ್ಲಿ ಮಿನಿಮಮ್ ಬಂದು 250 ರೂಪಾಯಿ ಇದೆ, ಮ್ಯಾಕ್ಸಿಮಮ್ ಬಂದು 1.5 ಲಕ್ಷ ಇದೆ. ಸೊ ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರಿ ಅನ್ನೋದನ್ನ ಇಲ್ಲಿ ಹಾಕಿ, ಮಗಳ ಏಜ್ ಏನಿದೆ ಅದನ್ನ ಹಾಕಬೇಕಾಗುತ್ತೆ. ಸೊ ಅದನ್ನ ಹಾಕಿ ಸ್ಟಾರ್ಟ್ ಪೀರಿಯಡ್ ನ ನೀವು ಹಾಕಿದ್ರೆ ನಿಮಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಏನಾಗುತ್ತೆ, ಟೋಟಲ್ ಇಂಟ್ರೆಸ್ಟ್ ಫೆಚ್ ಮಾಡಿರೋದು ಏನಾಗುತ್ತೆ, ಮೆಚುರಿಟಿ ವ್ಯಾಲ್ಯೂ ಏನಿರುತ್ತೆ, ಹಾಗೆ ಮೆಚುರಿಟಿ ಇಯರ್ ಏನಿರುತ್ತೆ, ಪ್ರತಿಯೊಂದು ಕೂಡ ಈ ಕ್ಯಾಲ್ಕುಲೇಟರ್ ಡೈರೆಕ್ಟ್ ಆಗಿ ನಿಮಗೆ ತೋರಿಸುತ್ತೆ. ಉದಾಹರಣೆಗೆ ನೀವು ಪ್ರತಿ ವರ್ಷ 10,000 ರೂಪಾಯಿ ಇನ್ವೆಸ್ಟ್ ಮಾಡ್ತಿದ್ರಿ ಅನ್ಕೊಳ್ಳಿ ಈ ಒಂದು ಸ್ಕೀಮ್ ನಲ್ಲಿ. ಹಾಗೆ ಮಗಳ ಏಜ್ ಬಂದು 1 ವರ್ಷ ಅಂತ ಇಟ್ಕೊಳ್ಳಿ. ಸ್ಟಾರ್ಟ್ ಪೀರಿಯಡ್ ಬಂದು 2023. ಸೊ ಈ ವರ್ಷ ಜನನ ಆಗಿದೆ ಅಂತ ಇಟ್ಕೊಳ್ಳೋಣ. ಸೊ 15 ವರ್ಷ ನಾವಿಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ, ನಾನು ಈಗಾಗಲೇ ಹೇಳ್ದಾಗೆ. ಸೊ ನಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಯ್ತು, 1,50,000 ನಾವು ಈ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಿರುವಂತಹ ಅಮೌಂಟ್. ಹಾಗೆ ಟೋಟಲ್ ಇಂಟ್ರೆಸ್ಟ್ ಎಷ್ಟು ಜನರೇಟ್ ಮಾಡಿಕೊಡುತ್ತೆ ಇದು 21 ವರ್ಷಕ್ಕೆ, ಅಂದ್ರೆ ಮೆಚ್ಯೂರ್ ಆದಾಗ ನಮಗೆ ಸಿಗುವಂತಹ ಒಂದು ಮೆಚುರಿಟಿ ವ್ಯಾಲ್ಯೂ ಬಂದು 4,48,969 ರೂಪಾಯಿ. ಹಾಗೆ ಮೆಚುರಿಟಿ ಇಯರ್ ಬಂದು 2044. ಬಟ್ ಎಸ್, ಇಲ್ಲಿ ಇಂಟ್ರೆಸ್ಟ್ ಎಷ್ಟು ಗೇನ್ ಮಾಡಿದೆ ಅಂತ ನೋಡಿದ್ರೆ 21 ಇಯರ್ಸ್ ಮೆಚುರಿಟಿ ಟೈಮಲ್ಲಿ 2,98,969 ರೂಪಾಯಿ. ಸೊ ಇದೇ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ನ ರೇಸ್ ಮಾಡಿ 50,000 ಪರ್ ಇಯರ್ ಅಂತ ಇಟ್ಕೊಳ್ಳಿ, ಯಾಕಂದ್ರೆ ವರ್ಷಕ್ಕೆ ನಾವು 1.5 ಲಕ್ಷದವರೆಗೂ ಇನ್ವೆಸ್ಟ್ ಮಾಡ್ಬೋದು. ಸೊ ಪ್ರತಿ ವರ್ಷ ನಾನು 50,000ನ ಇನ್ವೆಸ್ಟ್ ಮಾಡ್ತೀನಿ ಅನ್ಕೊಳ್ಳಿ, ಮಗಳ ಏಜ್ 1 ವರ್ಷ. ಸೊ ಸ್ಟಾರ್ಟ್ ಪೀರಿಯಡ್ 2023. ಸೊ ಇಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಂದ್ರೆ 15 ವರ್ಷ ನಾನು ಏನು ಪ್ರತಿ ವರ್ಷ 50,000 ಅಂತ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ಅಮೌಂಟ್ ಬಂದು 7.5 ಲಕ್ಷ ಆಗಿರುತ್ತೆ. ಹಾಗೆ ಮೆಚುರಿಟಿ ಇಯರ್ ಯಾವಾಗ 21 ವರ್ಷ ಈ ಒಂದು ಅಕೌಂಟ್ ಮೆಚ್ಯೂರ್ ಆಗೋದಕ್ಕೆ ಅಂತ ಹೇಳಿದೀನಿ. ಸೊ 2044ರಲ್ಲಿ ಈ ಅಕೌಂಟ್ ಒಂದು ಮೆಚ್ಯೂರ್ ಆಗುತ್ತೆ. ಮೆಚುರಿಟಿ ವ್ಯಾಲ್ಯೂ ಅಂದ್ರೆ ಮೆಚ್ಯೂರ್ ಆದಾಗ ನಮಗೆ ನನ್ನ ಪ್ರಿನ್ಸಿಪಲ್ ಹಾಗೂ ಇಂಟ್ರೆಸ್ಟ್ ಎರಡು ಸೇರಿ ಸಿಗ್ತಕ್ಕಂಥ ಒಂದು ಹಣ 22,44,845 ರೂಪಾಯಿ. ಸೊ ಇಲ್ಲಿ ಟೋಟಲ್ ಇಂಟ್ರೆಸ್ಟ್ ಎಷ್ಟು ಸಿಗ್ತಾ ಇದೆ ಅಂತಂದ್ರೆ ನಾವು ಡೆಪಾಸಿಟ್ ಮಾಡಿರುವಂತಹ 7.5 ಲಕ್ಷ ಹಣಕ್ಕೆ 14,94,845 ರೂಪಾಯಿ. ಅಂದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ಗೂ ಡಬಲ್ ಅಂತಾನೆ ನಾವಿಲ್ಲಿ ಚೆಕ್ ಮಾಡ್ಬೋದು ನಮಗೆ ಸಿಗುವಂತಹ ಒಂದು ಮೆಚುರಿಟಿ ವ್ಯಾಲ್ಯೂ. ಸೊ ಕಷ್ಟನೋ ಸುಖನೋ ಏನಾದ್ರೂ ಪರವಾಗಿಲ್ಲ ಅಪ್ಪ, ನಾನು ನನ್ನ ಮಗಳ ಫ್ಯೂಚರ್ನ ಸೆಕ್ಯೂರ್ ಮಾಡಬೇಕು ಅಂತ ನೀವೇನಾದ್ರೂ ಪ್ರತಿ ವರ್ಷ 1.5 ಲಕ್ಷ ಈ ಒಂದು ಸ್ಕೀಮ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಅನ್ಕೊಳ್ಳಿ, ಆಗ ನಿಮಗೆ ಸಿಗುವಂತಹ ಒಂದು ಟೋಟಲ್ ಮೆಚುರಿಟಿ ವ್ಯಾಲ್ಯೂ ಬಂದು 67,34,534 ರೂಪಾಯಿ. ಸೊ ಮೆಚುರಿಟಿ ಇಯರ್ ಬಂದು ಅಗೇನ್ 2044 ಇರುತ್ತೆ, ಯಾಕಂದ್ರೆ ನಾವು 23ರಲ್ಲಿ ಅಕೌಂಟ್ ಅನ್ನು ಶುರು ಮಾಡ್ತಾ ಇದೀವಿ ಅಂತ ಹೇಳಿದೀವಿ. 21 ವರ್ಷ ಇರುತ್ತೆ ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಟೆನ್ಯೂರ್ ಈ ಒಂದು ಸ್ಕೀಮ್ದು. ಸೊ ಇಲ್ಲಿ ನೀವು ನೋಡ್ಬೋದು ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದು 22.5 ಲಕ್ಷ. ಟೋಟಲ್ ಇಂಟ್ರೆಸ್ಟ್ ಸಿಗ್ತಾ ಇರುವಂತದ್ದು ಇಲ್ಲಿ 44,84,534 ರೂಪಾಯಿ. ಸೊ ಎರಡು ಒಟ್ಟಾರೆ ಸೇರಿ 67,34,534 ರೂಪಾಯಿ ನಾವು ನಮ್ಮ ಮಕ್ಕಳಿಗೆ ಖಂಡಿತವಾಗ್ಲೂ ಅಂದ್ರೆ ಹೆಣ್ಣು ಮಗುಗೆ ನಾವು 21 ವರ್ಷದಲ್ಲಿ ಒಂದು ದೊಡ್ಡ ಹಣವನ್ನ ಆಕೆಗೆ ನೀಡ್ತೀವಿ. ಈ ಹಣದಿಂದ ಅವರ ಹೈಯರ್ ಎಜುಕೇಶನ್ ಆದ್ರೂ ಆಗುತ್ತೆ, ಅಥವಾ ಆಕೆಯ ಮದುವೆ ಲೈಫಲ್ಲಿ ಏನು ಒಂದು ಸಲ ನಾವು ಮದುವೆ ಅನ್ನೋದನ್ನ ಹೇಳ್ತೀವಿ, ಖಂಡಿತವಾಗ್ಲೂ ಅದನ್ನ ಮನಸ್ಫೂರ್ತಿಯಾಗಿ ವಿಜೃಂಭಿಸಬಹುದು. ಸೊ ನೀವೇನಾದ್ರೂ ನಿಮ್ಮ ಹೆಣ್ಣು ಮಗು ಹುಟ್ಟಿದ ತಕ್ಷಣ ಈ ಒಂದು ಸ್ಕೀಮ್ನಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಆಗ ನಿಮ್ಮ ಹೆಣ್ಣು ಮಗುಗೆ 21 ವರ್ಷ ಆದಾಗ ಆಕೆಯ ಕೈಯಲ್ಲಿ 67.5 ಲಕ್ಷ ಇರುತ್ತೆ. ಇದು ಆಕೆಯ ಸ್ವಂತ ಹಣ ಆಗಿರುತ್ತೆ. ಆಕೆಯ ಫ್ಯೂಚರ್ ಇದರಿಂದ ಬಹಳ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಮಾರ್ಕೆಟ್ ಅಲ್ಲಿ ನಾವೇನಾದ್ರೂ ಅಬ್ಸರ್ವ್ ಮಾಡೋದಕ್ಕೆ ಹೋಯ್ತು ಅಂತಂದ್ರೆ ರಿಸ್ಕ್ ಫ್ರೀ ಸ್ಕೀಮ್ಸ್ ಅಂತ ನೋಡಿದಾಗ 8% ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾ ಇರತಕ್ಕಂತಹ ಸ್ಕೀಮ್ಸ್ ಬಹಳ ಕಡಿಮೆ ಇದೆ. ಸೊ ಈ ಒಂದು ಇನ್ವೆಸ್ಟ್ಮೆಂಟ್ ಇಂದ ನಿಮ್ಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ. ಸೊ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ 8% ನಮ್ಗೆ ರಿಟರ್ನ್ಸ್ ಸಿಗೋದು ಮಾತ್ರ ಅಲ್ಲ, ಇಲ್ಲಿ ಬರ್ತಕ್ಕಂತಹ ಕಂಪ್ಲೀಟ್ ರಿಟರ್ನ್ಸ್ ಏನಿದೆ ಇದು ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಎಸ್, ಯಾವುದೇ ಟ್ಯಾಕ್ಸ್ ಕಟ್ಟುವಂತಹ ಅವಶ್ಯಕತೆ ಇಲ್ಲ.
ಸೊ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನಮಗೆ ಟ್ರಿಪಲ್ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಕೇವಲ ಕೆಲವೊಂದು ಸ್ಕೀಮ್ಸ್ ಅಲ್ಲಿ ಈ ಒಂದು ಬೆನಿಫಿಟ್ಸ್ ಇರುತ್ತೆ. ಸೊ ಆ ಬೆನಿಫಿಟ್ಸ್ ಖಂಡಿತವಾಗ್ಲೂ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಗೂ ಕೂಡ ಇದೆ. ಸೊ ಈ ಟ್ರಿಪಲ್ ಇಲ್ಲಿ ಫಸ್ಟ್ ಏನು, ಇನ್ ಕೇಸ್ ನೀವೇನಾದ್ರೂ ಪ್ರತಿ ವರ್ಷ 50,000 ಈ ಒಂದು ಸ್ಕೀಮ್ ನಲ್ಲಿ ಇನ್ವೆಸ್ಟ್ ಮಾಡ್ತಿದ್ರಿ ಅಂತ ಇಟ್ಕೊಳ್ಳಿ. ಸೊ ಈ 50,000 ನಿಮ್ಮ ಟ್ಯಾಕ್ಸಬಲ್ ಅಮೌಂಟ್ ಏನಿರುತ್ತೆ ಅದರಿಂದ ಡಿಡಕ್ಟ್ ಆಗುತ್ತೆ. ಸೊ ನಿಮ್ಗೆ ಎಕ್ಸಂಪ್ಷನ್ ಸಿಗುತ್ತೆ. ನೀವು 1.5 ಲಕ್ಷ ಏನಾದ್ರೂ ಇನ್ವೆಸ್ಟ್ ಮಾಡ್ತಾ ಇದ್ರೆ ಕಂಪ್ಲೀಟ್ 1.5 lakhs ಏನಿದೆ ನೀವು ಅದನ್ನ ಕೂಡ ಅಲ್ಲಿ ನಿಮ್ಮ ಟ್ಯಾಕ್ಸ್ ಲ್ಯಾಬ್ ಪ್ರಕಾರ ಒಂದು ಎಕ್ಸಂಪ್ಷನ್ ನ ಪಡ್ಕೊಳ್ಬಹುದು. ಇಲ್ಲ ನೀವಿಲ್ಲಿ ಏನು ಒಂದು 50,000 ಇಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಿ ಆ ಒಂದು ಹಣ ಖಂಡಿತವಾಗ್ಲೂ ನಿಮ್ಗೆ ಟ್ಯಾಕ್ಸ್ ಅಡಿಯಲ್ಲಿ ಬರೋದಿಲ್ಲ. ಟ್ಯಾಕ್ಸಿಂಗ್ ಇಂದ ಅದು ಹೊರಗಿರುತ್ತೆ, ಎಕ್ಸಂಪ್ಷನ್ ನಿಮ್ಗೆ ಸಿಗುತ್ತೆ. ಸೊ ಇನ್ ಕೇಸ್ ನೀವು ಈ ಒಂದು ಸ್ಕೀಮ್ ಅಲ್ಲಿ ಪ್ರತಿ ವರ್ಷ 50,000 ಕಟ್ತಾ ಇದ್ರಿ ಅಂತ ಇಟ್ಕೊಳ್ಳಿ. ಸೊ ಈ 50,000 ನೀವು ಆಕ್ಚುಲಿ ಯೂಶುವಲ್ ಆಗಿ ಏನಾದ್ರೂ ಕಟ್ಟಬೇಕಾದ್ರೆ ಟ್ಯಾಕ್ಸಬಲ್ ಇನ್ಕಮ್ ಅಂತ ನಾವು ಏನು ಇನ್ಕಮ್ ಟ್ಯಾಕ್ಸ್ ಕಟ್ತೀವಿ ಅಲ್ಲಿ ಪೇ ಮಾಡಬೇಕಾಗುತ್ತೆ. ಬಟ್ ನೀವು ಈ ಒಂದು ಸ್ಕೀಮ್ ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇರೋದ್ರಿಂದ ಸೆಕ್ಷನ್ 80C ಅಡಿಯಲ್ಲಿ ಈ ಒಂದು 50,000 ಏನು ಸುಕನ್ಯಾ ಸಮೃದ್ಧಿ ಯೋಜನೆಗೆ ಕಟ್ಟಿದ್ದೀರಿ ಈ ಹಣ ಟ್ಯಾಕ್ಸ್ ಇಂದ ಹೊರಗೆ ಬರುತ್ತೆ. ಅಂದ್ರೆ ನಿಮ್ಗೆ ಎಕ್ಸಂಪ್ಷನ್ ಸಿಗುತ್ತೆ. ಈ 50,000ಕ್ಕೆ ನೀವು ಟ್ಯಾಕ್ಸ್ ಕಟ್ಟುವಂತಹ ಅವಶ್ಯಕತೆ ಇರೋದಿಲ್ಲ. ಇದು ಎಕ್ಸಂಪ್ಟೆಡ್ ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ನಿಮ್ಗೆ ಈ ಒಂದು ಡಿಡಕ್ಷನ್ ಹೆಲ್ಪ್ ಆಗುತ್ತೆ. ಸೊ ಎರಡನೇ ಟ್ರಿಪಲ್ ಅಂತ ಹೇಳ್ದೆ ಅಲ್ವಾ, ಫಸ್ಟ್ ಆಯ್ತು. ಸೆಕೆಂಡ್ ನೀವು ಏನೇ ಒಂದು ಇಂಟ್ರೆಸ್ಟ್ ಇಲ್ಲಿ ಅರ್ನ್ ಮಾಡಿದ್ರು ಕೂಡ ಅದಕ್ಕೆ ನೀವು ಟ್ಯಾಕ್ಸ್ ಕಟ್ಟುವಂತಹ ಅವಶ್ಯಕತೆ ಇರೋದಿಲ್ಲ. ಸೊ ಟ್ಯಾಕ್ಸ್ ಫ್ರೀ ಇಂಟ್ರೆಸ್ಟ್ ನೀವು ಇಲ್ಲಿ ಅರ್ನ್ ಮಾಡ್ತೀರಿ. ಸೊ ಥರ್ಡ್ ಅಂದ್ರೆ ಮೂರನೇ ಏನು ಅಂತಂದ್ರೆ ಮೆಚುರಿಟಿಗೆ ಏನು ಒಂದು ಸಮ್ ಅಮೌಂಟ್ ನಿಮ್ಗೆ ಸಿಗುತ್ತೆ. ನಿಮ್ಮ ಒಂದು ಇನ್ವೆಸ್ಟೆಡ್ ಅಮೌಂಟ್ ಆಗಿರ್ಬೋದು ಪ್ಲಸ್ ನಿಮ್ಮ ಒಂದು ಇಂಟ್ರೆಸ್ಟ್ ಅಮೌಂಟ್ ಆಗಿರ್ಬೋದು ಎರಡು ಸೇರಿ ಏನು ಒಂದು ಬಲ್ಕ್ ಅಮೌಂಟ್ ಸಿಗುತ್ತೆ. ಆ ಒಂದು ಹಣಕ್ಕೆ ಕೂಡ ನೀವು ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಕಟ್ಟುವಂತಹ ಅವಶ್ಯಕತೆ ಇರೋದಿಲ್ಲ. ಸೊ ಕಂಪ್ಲೀಟ್ ಹಣ ಈ ಒಂದು ಸ್ಕೀಮ್ ಅಲ್ಲಿ ಏನ್ ಜನರೇಟ್ ಆಗುತ್ತೆ ಅದು ಟ್ಯಾಕ್ಸ್ ಫ್ರೀ ಇರುತ್ತೆ. ಸೊ ಟ್ರಿಪಲ್ ಬೆನಿಫಿಟ್ ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯನ ಗಮನಿಸಬೇಕು. ಏನಂತಂದ್ರೆ ನೀವು ಒಂದು ಅಕೌಂಟ್ ಅನ್ನ ಓಪನ್ ಮಾಡಿಸಿದ್ರೆ ಅಥವಾ 2 ಅಕೌಂಟ್ ಅನ್ನ ಓಪನ್ ಮಾಡಿಸಿದ್ರು ಕೂಡ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನಿಮಗೆ ಟ್ಯಾಕ್ಸ್ ಡಿಡಕ್ಷನ್ ಅಂತ ಬಂದಾಗ ಸೆಕ್ಷನ್ 80C ಅಡಿಯಲ್ಲಿ ಕೇವಲ 1.5 ಲಕ್ಷದವರೆಗೂ ನಿಮ್ಗೆ ಎಕ್ಸಂಪ್ಷನ್ ನೀಡಲಾಗುತ್ತೆ. ಸೊ 1.50 ಏನಿದೆ ಈ ಎಕ್ಸಂಪ್ಷನ್ ನೀವು ಬಳಸ್ಕೊಳ್ಬಹುದು. ನೀವು 1 ಅಕೌಂಟ್ ಇಟ್ಕೊಂಡಿದ್ರು ಅಷ್ಟೇ, 2 ಅಕೌಂಟ್ ಇಟ್ಕೊಂಡಿದ್ರು ಅಷ್ಟೇ. ಸೊ ಈ ಒಂದು ಸ್ಕೀಮ್ ನ ಎಲ್ಲಿ ಓಪನ್ ಮಾಡಿಸಬಹುದು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ನೋಡೋಣ. ಸೊ ಮೊದಲಿಗೆ ಪೋಸ್ಟ್ ಆಫೀಸ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಬ್ಯಾಂಕ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ಪ್ರೈವೇಟ್ ಬ್ಯಾಂಕ್ಸ್ಗೆ ಏನು ಸರ್ಕಾರದ ಕಡೆಯಿಂದ ಒಂದು ಆಫರ್ ಮಾಡಲಾಗಿದೆ ಈ ಒಂದು ಸ್ಕೀಮ್ ನ ಓಪನ್ ಮಾಡಿಸೋದಕ್ಕೆ, ಆ ಒಂದು ಬ್ಯಾಂಕ್ಸ್ಗೆ ಹೋಗಿ ನೀವು ಸುಕನ್ಯಾ ಸಮೃದ್ಧಿ ಯೋಜನೆಯ ಅಕೌಂಟ್ ನ ಓಪನ್ ಮಾಡಿಸಬಹುದು. ಈ ಸದ್ಯಕ್ಕೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಅಕೌಂಟ್ ನ ಓಪನ್ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಆನ್ಲೈನ್ ಆಪ್ಷನ್ ಇಲ್ಲ. ನನ್ನ ಹಿಂದಿನ ವಿಡಿಯೋ ಮಾಡಿದಾಗ್ಲೂ ಕೂಡ ಕೆಲವೊಬ್ರು ಕೇಳಿದ್ರಿ ಮೇಡಮ್ ಮನೆಯಿಂದ ಹೇಗೆ ಮಾಡೋದು ಅಂತ. ಸದ್ಯಕ್ಕೆ ನೀವು ಯಾವುದೇ ಆನ್ಲೈನ್ ಆಪ್ಷನ್ ಇಲ್ಲ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಆನ್ಲೈನ್ ಆಪ್ಷನ್ ಬಂದಾಗ ಖಂಡಿತವಾಗ್ಲೂ ನಾವು ಅಪ್ಡೇಟ್ ಮಾಡ್ತೀವಿ. ಸದ್ಯ ನೀವು ಪೋಸ್ಟ್ ಆಫೀಸ್ಗೆ ಹೋಗ್ಬೇಕಾಗತ್ತೆ ಅಥವಾ ಬ್ಯಾಂಕ್ಸ್ಗೆ ಹೋಗಿ ನೀವು ಈ ಒಂದು ಅಕೌಂಟ್ ನ ಓಪನ್ ಮಾಡಿಸ್ಬೋದು. ಸೊ ನೀವು ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ಗೆ ಹೋಗಿ ಅಲ್ಲಿ ಈ ಒಂದು ಸ್ಕೀಮ್ ನ ಅಪ್ಲಿಕೇಶನ್ ಫಾರ್ಮ್ ಏನಿರುತ್ತೆ ಅದನ್ನ ಫಿಲ್ ಮಾಡಬೇಕಾಗುತ್ತೆ. ಸೊ ಫಾರ್ಮ್ ಬಂದು SSA 1. ಸೊ ನೀವು ಬೇಕಾದ್ರೆ ಈ ಒಂದು ಫಾರ್ಮ್ ನ RBI, ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ಸ್ ನ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಕೂಡ ಡೌನ್ಲೋಡ್ ಮಾಡಬಹುದು. ಸೊ ಸೆಕೆಂಡ್ಲಿ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಹಾಗೆ ಪೇರೆಂಟ್ಸ್ ನ ID ಪ್ರೂಫ್ ಅಂದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಜೊತೆಲಿ ಅಡ್ರೆಸ್ ಪ್ರೂಫ್ಗೆ ಅಂತ ನೀವು ಎಲೆಕ್ಟ್ರಿಸಿಟಿ ಬಿಲ್ ನ ತಗೊಂಡು ಹೋಗ್ಬೇಕಾಗತ್ತೆ. ಸೊ ಥರ್ಡ್ ಪಾಯಿಂಟ್, ನೀವು ಈ ಒಂದು ಅಪ್ಲಿಕೇಶನ್ ಜೊತೆಗೆ ಡಾಕ್ಯುಮೆಂಟ್ಸ್ ನ ಸೇರಿಸಿ ಕೊಡ್ಬೇಕಾದ್ರೆ ಫಸ್ಟ್ ಡೆಪಾಸಿಟಿಂಗ್ ಅಮೌಂಟ್ ಏನ್ ಕಟ್ಟಬೇಕು ಅನ್ಕೊಂಡಿದ್ದೀರಿ ಅದನ್ನ ಕೂಡ ಕೊಡ್ಬೇಕಾಗುತ್ತೆ. ಸೊ ಇದನ್ನ ಕೂಡ ಕಟ್ಟೋದಕ್ಕೆ ನಿಮ್ಗೆ 4 ಆಪ್ಷನ್ ಇರುತ್ತೆ. ಕ್ಯಾಶ್ ಆಗಿರ್ಬೋದು ಅಥವಾ ಚೆಕ್ ಆಗಿರ್ಬೋದು ಅಥವಾ ಆನ್ಲೈನ್ ಟ್ರಾನ್ಸ್ಫರ್ ಆಗಿರ್ಬೋದು ಅಥವಾ ಡಿಮ್ಯಾಂಡ್ ಡ್ರಾಫ್ಟ್ ಆಗಿರ್ಬೋದು. ಈ 4 ಆಪ್ಷನ್ ಅಲ್ಲಿ ಕೂಡ ನೀವು ಇಲ್ಲಿ ಕಟ್ಟಬಹುದು. ಸೊ ಲಾಸ್ಟ್ಲಿ ನಿಮ್ಮ ಈ ಒಂದು ಪ್ರೊಸೀಜರ್ ಮುಗಿದ ನಂತರ ನೀವು ಪೋಸ್ಟ್ ಆಫೀಸ್ ಅಲ್ಲಾದ್ರೂ ಓಪನ್ ಮಾಡಿಸಿರ್ಬೋದು ಅಥವಾ ಬ್ಯಾಂಕ್ ಅಲ್ಲಾದ್ರೂ ಓಪನ್ ಮಾಡಿಸಿರ್ಬೋದು. ನಿಮ್ಮ ಅಕೌಂಟ್ ನ ಓಪನ್ ಮಾಡಿ ನಿಮ್ಗೆ ಅವರು ಒಂದು ಪಾಸ್ಬುಕ್ ನ ಇಶ್ಯೂ ಮಾಡ್ತಾರೆ. ಬಹಳಷ್ಟು ಜನರ ಕನ್ಫ್ಯೂಷನ್ ಮತ್ತೊಂದಿದೆ, ಅದನ್ನ ಕ್ಲಿಯರ್ ಮಾಡೋದಕ್ಕೆ ಬಯಸ್ತೀನಿ. ನಾನೀಗ ಸದ್ಯಕ್ಕೆ ಬೆಂಗಳೂರಲ್ಲಿ ಜಾಬ್ ಮಾಡ್ತಾ ಇದ್ದೀನಿ. ನಾನು ಜಾಬ್ ಇಂದ ಮುಂಬೈಗೆ ಶಿಫ್ಟ್ ಆಗ್ತೀನಿ. ಸೊ ಆವಾಗ ನನ್ನ ಅಕೌಂಟ್ ಏನು ಹೇಗೆ ಅಂತ ಕೇಳೋದಾಯ್ತು ಅಂತಂದ್ರೆ, ಬಿಕಾಸ್ ಇಲ್ಲಿ ಆನ್ಲೈನ್ ಫೆಸಿಲಿಟಿ ಇಲ್ಲದೆ ಇರೋ ಕಾರಣ
ನಾವು ನಮ್ಮ ಅಕೌಂಟ್ನ ನಾವು ಪೋಸ್ಟ್ ಆಫೀಸಲ್ಲಾದರೂ ಓಪನ್ ಮಾಡಿಸಿರ್ಬೋದು, ಬ್ಯಾಂಕಲ್ಲಾದರೂ ಓಪನ್ ಮಾಡಿಸಿರ್ಬೋದು. ನಾನು ಬೆಂಗಳೂರಿಂದ ಮುಂಬೈಗೆ ಶಿಫ್ಟ್ ಆಗ್ತಾ ಇದ್ದೀನಿ ಅಂತಂದರೆ ನನ್ನ ಅಕೌಂಟ್ನ ಅಲ್ಲಿಗೆ ಶಿಫ್ಟ್ ಮಾಡಿಸ್ಕೊಳ್ಬೋದು. ಅಂದರೆ ನಾನು ಪೋಸ್ಟ್ ಆಫೀಸಲ್ಲಿ ಮಾಡಿಸಿದ್ರು ಅಷ್ಟೇ, ಬ್ಯಾಂಕಲ್ಲಿ ಮಾಡಿಸ್ಕೊಂಡಿದ್ರು ಅಷ್ಟೇ, ಬ್ಯಾಂಗ್ಳೂರಿಂದ ಮುಂಬೈಗೆ ನಾನು ಈಸಿಲಿ ಈ ಒಂದು ಅಕೌಂಟ್ನ ಶಿಫ್ಟ್ ಮಾಡಿಸ್ಬೋದು. ಸೊ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತಾಯ್ತು. ಅಫ್ಕೋರ್ಸ್ ಇದು ಕೇವಲ ಹೆಣ್ಣು ಮಕ್ಕಳಿಗೋಸ್ಕರ ಇರತಕ್ಕಂತಹ ಸ್ಕೀಮ್. ಸೊ ಇದನ್ನ ನಾವು ಮತ್ತೊಂದು ಪಾಪ್ಯುಲರ್ ಸ್ಕೀಮ್ ಏನಿದೆ PPF, ಯೂಶಲಿ ನಾನು ವಿಡಿಯೋ ಮಾಡಬೇಕಾದ್ರೆ ಅದನ್ನ ಗಂಡು ಮಕ್ಕಳಿಗೆ ಅಂತ ಹೇಳ್ತಾ ಇದ್ದೆ, ಯಾಕಂದ್ರೆ ಇಲ್ಲಿ ಯಾರು ಬೇಕಾದ್ರೆ ಇನ್ವೆಸ್ಟ್ ಮಾಡ್ಬೋದು. ಸೊ ಇದು ಕೂಡ ಟ್ಯಾಕ್ಸ್ ಫ್ರೀ ಸ್ಕೀಮ್ ಆಗಿರೋದ್ರಿಂದ ಎರಡರ ಕಂಪ್ಯಾರಿಸನ್ ನಾವು ನೋಡೋಣ. ಸೊ ಪ್ಯಾರಾಮೀಟರ್ಸ್ ಏನು? ಸೊ PPF ವರ್ಸಸ್ ಸುಕನ್ಯಾ ಸಮೃದ್ಧಿ ಯೋಜನೆ. PPF ಅಕೌಂಟ್ನ ಯಾರು ಬೇಕಾದರೂ ಓಪನ್ ಮಾಡಿಸ್ಬೋದು. ಸುಕನ್ಯಾ ಸಮೃದ್ಧಿ ಯೋಜನೆನ ಕೇವಲ ಹೆಣ್ಣು ಮಗುವಿನ ಹೆಸರಲ್ಲಿ ಓಪನ್ ಮಾಡಿಸ್ಬೇಕಾಗತ್ತೆ. ಹಾಗೆ ಟ್ಯಾಕ್ಸಬಿಲಿಟಿ ಬಂದು EEE ಸ್ಟೇಟಸ್ ಸಿಗುತ್ತೆ ನಮಗೆ. ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಕೂಡ EEE ಬೆನಿಫಿಟ್ ಸಿಗುತ್ತೆ. ಹಾಗೆ ಟ್ಯಾಕ್ಸ್ ಬೆನಿಫಿಟ್ ಎಷ್ಟು ಸಿಗುತ್ತೆ? ಅಪ್ ಟು 1.5 lakhs ಪರ್ ಇಯರ್. ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲೂ ಕೂಡ ಅಪ್ ಟು 1.5 lakhs ಪರ್ ಇಯರ್. ಇಂಟ್ರೆಸ್ಟ್ ಎಷ್ಟಿದೆ? 7.10% ಪರ್ ಆನಮ್ ಬಂದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂದ್ರೆ PPF ಅಲ್ಲಿ ಸಿಗುತ್ತೆ. ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ 8% ಸಿಗುತ್ತೆ. ಪ್ರಿಮೆಚ್ಯೂರ್ ವಿಡ್ರಾಲ್ ಬಂದು ಆಫ್ಟರ್ 5 ಫೈನಾನ್ಷಿಯಲ್ ಇಯರ್ಸ್ ಇದೆ PPF ಅಲ್ಲಿ. ಹಾಗೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಆಫ್ಟರ್ ದ ಏಜ್ ಆಫ್ 18 ಅಂದ್ರೆ ಆಕೆಯ ವಯಸ್ಸು 18 ಆದ ನಂತರ ಅಂತಿದೆ. ಲೋನ್ ಫೆಸಿಲಿಟಿ ನಮಗೆ PPF ಅಲ್ಲಿ ಅವೈಲೇಬಲ್ ಇದೆ. ಅಂದ್ರೆ ಇನ್ ಕೇಸ್ ಆಫ್ ಎಮರ್ಜೆನ್ಸೀಸ್ ನಾವು ಲೋನ್ ನ ತಗೊಳ್ಬಹುದು. ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಈ ಒಂದು ಲೋನ್ ಆಪ್ಷನ್ ಇಲ್ಲ. ಮಿನಿಮಮ್ ಡೆಪಾಸಿಟ್ ಬಂದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಲ್ಲಿ ಈ ಒಂದು ಅಕೌಂಟ್ ಓಪನ್ ಮಾಡಿಸಿದ್ರೆ 500 ರೂಪಾಯಿ ಆಗಿರುತ್ತೆ. ಹಾಗೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ 250 ರೂಪಾಯಿ ಇದೆ. ಮ್ಯಾಕ್ಸಿಮಮ್ ಡೆಪಾಸಿಟ್ ಬಂದು ಎರಡು ಸ್ಕೀಮ್ಸ್ ಅಲ್ಲಿ 1.5 ಲಕ್ಷ ಇದೆ. ಪ್ರತಿ ವರ್ಷ ನಾವು 1.5 ಲಕ್ಷದವರೆಗೂ ಹಣವನ್ನ ಇಲ್ಲಿ ಕಟ್ಟಬಹುದು. ಸೊ ಪ್ರಿಮೆಚ್ಯೂರ್ ವಿಡ್ರಾಲ್ ಬಂದು 5 ವರ್ಷದ ನಂತರ ನೀವು PPF ಅಲ್ಲಿ ಮಾಡಬಹುದು. ಆದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನೀವು ನೋಡ್ತು ಅಂತಂದ್ರೆ ಆಕೆಯ ವಯಸ್ಸು 18 ಆಗೋವರೆಗೂ ಅಥವಾ ಆಕೆ 10th ಪಾಸ್ ಆಗೋವರೆಗೂ ನೀವು ಪ್ರಿಮೆಚ್ಯೂರ್ ವಿಡ್ರಾಲ್ ಕೂಡ ಇಲ್ಲಿ ಮಾಡುವಂತಹ ಆಪ್ಷನ್ ನಿಮಗೆ ಸಿಗೋದಿಲ್ಲ. ಸೊ ನಿಮ್ಗೆ ಕಂಪ್ಲೀಟ್ ಆಗಿ ಈಗ ಗೊತ್ತಾಗಿರುತ್ತೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಸಿಗ್ತಕ್ಕಂತಹ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಆಗಿರ್ಬೋದು, ಯಾರೆಲ್ಲ ಓಪನ್ ಮಾಡಿಸ್ಬೋದು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಯಾವಾಗಿಂದ ಮಾಡಿಸ್ಬೋದು, ಹಾಗೆ ಎಷ್ಟು ಹಣ ನೀವು ನಿಮ್ಮ ಮಗಳ ಫ್ಯೂಚರ್ಗೋಸ್ಕರ ನೀವು ಇಲ್ಲಿ ಸೆಕ್ಯೂರ್ ಮಾಡ್ತಾ ಇದ್ರಿ ಅಂತ. ಸೊ ಇಂಪಾರ್ಟೆಂಟ್ ಪಾಯಿಂಟ್, ಆರೋಗ್ಯ ಅನ್ನೋದು ಯಾವಾಗ ಹೇಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ನೀವೇನಾದ್ರೂ ಕೇಳಿದ್ರೆ ಇನ್ ಕೇಸ್ ಹೇಳಬಾರ್ದು, ಮಾತಾಡಬಾರ್ದು, ಬಟ್ ಲೈಫ್ ಅಂದಮೇಲೆ ಪ್ರಾಕ್ಟಿಕಲ್ ಆಗಿ ನಾವು ಯೋಚನೆ ಮಾಡಲೇಬೇಕು. ಏನೋ ಒಂದು ಹೆಚ್ಚು ಕಡಿಮೆ ಆಯಿತು, ಮಗಳಿಗೆ ಅನಾರೋಗ್ಯ ಆಯಿತು, ಆಕೆ ಟ್ರೀಟ್ಮೆಂಟ್ಗೆ ಹಣ ಬೇಕಾಯಿತು, ಸೊ ನಾನು ಈ ಸ್ಕೀಮಿಂದ ಹಣವನ್ನು ತೆಗಿಬೋದಾ? ಇನ್ ಕೇಸ್ ಆಫ್ ಸರ್ಟೆನ್ ಡಿಸೀಸಸ್ ಖಂಡಿತವಾಗ್ಲೂ ನಾವಿಲ್ಲಿಂದ ಹಣವನ್ನು ತೆಗಿಬೋದು. ಆದರೆ ಅದು ಕೂಡ ಈ ಒಂದು ಸ್ಕೀಮ್ನಲ್ಲಿ ಅಕೌಂಟ್ ಓಪನ್ ಮಾಡಿ 5 ವರ್ಷ ಆಗಿರಬೇಕು. ಸೊ ಫಸ್ಟ್ ಇಯರಿಂದ 5 ವರ್ಷದವರೆಗೂ ಖಂಡಿತವಾಗ್ಲೂ ನೀವು ಯಾವುದೇ ಕೇಸಲ್ಲಿ ಇಲ್ಲಿಂದ ಹಣ ತೆಗಿಯೋಕ್ಕಾಗಲ್ಲ. ಇನ್ ಕೇಸ್ ಆಫ್ ಡಿಸೀಸಸ್ ಖಂಡಿತವಾಗ್ಲೂ 5 ವರ್ಷದ ನಂತರ ನಿಮ್ಗೊಂದು ಆಪ್ಷನ್ ಇರುತ್ತೆ. ಅದರ ನಂತರ ಕೇವಲ 18 ವರ್ಷ ಆಗಬೇಕು ನಿಮ್ಮ ಮಗಳಿಗೆ, ಅಥವಾ ಆಕೆ 10th ಪಾಸ್ ಆದಾಗ ಮಾತ್ರ ನಿಮಗೆ ಅಪ್ ಟು 50% ಆಕೆಯ ಹೈಯರ್ ಎಜುಕೇಷನ್ಗೆ ಅಂತ ಹಣ ಸಿಗುತ್ತೆ. ಅಥವಾ ಆಕೆಯ ಮದುವೆ ಫಿಕ್ಸ್ ಆಯಿತು ಅಂತಂದಾಗ ಮಾತ್ರ ನೀವು ಪ್ರಿಮೆಚ್ಯೂರ್ ಕ್ಲೋಷರ್ನ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ಈ ಸ್ಕೀಮ್ನ ಕಂಪ್ಲೀಟ್ ಏನೊಂದು ಡೀಟೇಲ್ಸ್ ಇತ್ತು ಇದನ್ನ ನಾನು ನಿಮಗೋಸ್ಕರ ಕೊಟ್ಟೆ. ಬಟ್ ಎಸ್, ಒಂದನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ಒಂದು ನಾಮಿನಲ್ ಅಮೌಂಟ್ ನಾವು ಇನ್ವೆಸ್ಟ್ ಮಾಡಿ ಕೂಡ ಖಂಡಿತವಾಗ್ಲೂ ಇಲ್ಲಿ ನಮ್ಮ ಮಗಳ ಒಂದು ಭವಿಷ್ಯವನ್ನ ಸೆಕ್ಯೂರ್ ಮಾಡಬಹುದು ಅಂತಂದ್ರೆ ಖಂಡಿತವಾಗ್ಲೂ ಇದನ್ನ ಪ್ರತಿಯೊಬ್ರು ಕೂಡ ಮಾಡಿಸ್ಲೇಬೇಕು ಈ ಒಂದು ಸ್ಕೀಮ್ ಅಲ್ಲಿ ಅಕೌಂಟ್ ನ ಓಪನ್. ಸೊ ದಯವಿಟ್ಟು ಪ್ರತಿಯೊಬ್ರು ಈ ಒಂದು ಸ್ಕೀಮ್ ನಲ್ಲಿ ಅಕೌಂಟ್ ನ ಓಪನ್ ಮಾಡಿಸಿ. ಹಾಗೆ ಕೆಲವರು ಕೇಳ್ತಾ ಇದ್ರಿ, ಮ್ಯಾಮ್ ನಾನು ಹೋದ ವರ್ಷ ಒಂದಷ್ಟು ಅಮೌಂಟ್ನ ಕಟ್ಟಿದ್ದೆ, ಈ ವರ್ಷ ಒಂದಷ್ಟು ಅಮೌಂಟ್ನ ಕಟ್ಟಿದ್ದೆ, ಹಾಗೆ 250 ರೂಪಾಯಿ ಏನೊಂದು ಮಿನಿಮಮ್ ಅಮೌಂಟ್ ಇದೆ, ಅದು ಕೂಡ ನನ್ನ ಕೈಲಿ ಕಟ್ಟಕ್ಕಾಗಿಲ್ಲ, 3 ವರ್ಷ ಮಿಸ್ ಮಾಡಿದೆ ಅಂತ ಇಟ್ಕೊಳ್ಳಿ. ಸೊ ಈಗ ಏನು ಮಾಡಲಿ ನಾನು ಅಂತಂದರೆ ಖಂಡಿತವಾಗ್ಲೂ ನೀವು ಒಂದು ಅಕೌಂಟ್ ಏನಿರುತ್ತೆ ಅದು ಇನ್ಆಕ್ಟಿವ್ ಆಗಿರುತ್ತೆ. ಸೊ ಮತ್ತೆ ನೀವು ಆಕ್ಟಿವೇಟ್ ಮಾಡಿಸೋದಕ್ಕೆ ಏನ ಮಾಡಬೇಕು, 50 ರೂಪೀಸ್ ಫೈನ್ ಕಟ್ ಮಾಡ್ತಾರೆ. ಸೊ ಫಸ್ಟ್ ಇಯರ್ ನೀವು ಕಟ್ಟಿಲ್ಲ ಅಂದಿದ್ದಕ್ಕೆ 50 ರೂಪೀಸ್, ಅಂದರೆ ಮಿಸ್ ಮಾಡಿದ ಫಸ್ಟ್ ಇಯರ್ ಹೇಳ್ತಾ ಇದ್ದೀನಿ. ಸೊ ಸೆಕೆಂಡ್ ಇಯರ್ ಮತ್ತೆ ಮಿಸ್ ಮಾಡಿರ್ತೀರಿ, ಅದಕ್ಕೆ 50 ರೂಪಾಯಿ, 3ನೇ ವರ್ಷ ಮತ್ತೆ ಮಿಸ್ ಮಾಡಿರ್ತೀರಿ, ಅದಕ್ಕೆ 50 ರೂಪಾಯಿ. ಸೊ 150 ರೂಪಾಯಿ ಫೈನ್ ಕಟ್ಟಬೇಕಾಗತ್ತೆ. ಪ್ಲಸ್ ಮಿನಿಮಮ್ ಅಮೌಂಟ್ ಏನು ಕಟ್ಟಬೇಕಿತ್ತು ನೀವು ಆ ವರ್ಷ 250 ರೂಪೀಸ್, ನೆಕ್ಸ್ಟ್ ವರ್ಷ 250 ರೂಪೀಸ್, ನೆಕ್ಸ್ಟ್ ವರ್ಷ 250 ರೂಪೀಸ್. ಸೊ 250 750 ರೂಪೀಸ್, 750 ರೂಪಾಯಿ ನೀವು ಈ ಒಂದು ಅಕೌಂಟ್ಗೆ ಜಮಾ ಮಾಡಬೇಕಾಗತ್ತೆ. 3 ವರ್ಷ ಏನು ನೀವು ಮಿಸ್ ಮಾಡಿದ್ರಿ ಅದನ್ನ
ಹಾಗೆ 150 ರೂಪಾಯಿ ಫೈನ್ನ ನೀವು ಕಟ್ಟಿದ್ರೆ ಈ ಒಂದು ಅಕೌಂಟ್ ಮತ್ತೆ ರಿಯಾಕ್ಟಿವೇಟ್ ಆಗುತ್ತೆ. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ವರ್ಷದಲ್ಲಿ 250 ರೂಪಾಯಿ ಕಟ್ಟೋದು ದೊಡ್ಡ ವಿಷಯ ಅಲ್ಲ. ಸೊ ಏನೇ ಕಷ್ಟ ಬಂದ್ರು ಏನೇ ಆಯ್ತು ಅಂತಂದ್ರು ಈ ಒಂದು ಅಕೌಂಟ್ನ ಡಿಆಕ್ಟಿವೇಟ್ ಆಗೋದಕ್ಕೆ ಬಿಡಬೇಡಿ. ದಯವಿಟ್ಟು ಪರ್ ಇಯರ್ ಮಿಸ್ ಮಾಡದೆ 15 ವರ್ಷ ನಿಮ್ಮ ಕೈಲಿ ಎಷ್ಟು ಹಣ ಆಗುತ್ತೋ ಅಷ್ಟು ಹಣವನ್ನ ಇಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಟ್ಯಾಕ್ಸ್ ಬೆನಿಫಿಟ್ ಕೂಡ ನೀವು ಪಡ್ಕೊಳ್ಬಹುದು, ಹಾಗೆ ನಿಮ್ಮ ಮಗಳ ಒಂದು ಫ್ಯೂಚರ್ನ ಕೂಡ ಸೆಕ್ಯೂರ್ ಮಾಡ್ಬೋದು. ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಯಾಕಂದ್ರೆ ಈ ಇನ್ಫಾರ್ಮೇಶನ್ ಪ್ರತಿಯೊಬ್ಬರಿಗೆ ರೀಚ್ ಆದಾಗ ಮಾತ್ರ ಪ್ರತಿಯೊಂದು ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಗುವಿನ ಭವಿಷ್ಯ ಸುರಕ್ಷಿತವಾಗಿರುತ್ತೆ. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಆರಾಮಾಗಿರಿ. ಹಾಗೆ ಯಾರೆಲ್ಲ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋನ ನೋಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಫ್ರೀಡಮ್ ಆಪ್ ನ ಲಿಂಕ್ ಇದೆ. ನಮ್ಮ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಲೈಫ್ ಅಲ್ಲಿ ಚೇಂಜಸ್ ನ ಕಂಡುಕೊಳ್ಬಹುದು. ಹೇಗೆ ಅಫ್ಕೋರ್ಸ್ ನಮ್ಮ ಆಪ್ ನಲ್ಲಿ 1000ಕ್ಕಿಂತ ಹೆಚ್ಚು ಕೋರ್ಸ್ ಇದೆ. ಫೈನಾನ್ಸ್, ಬಿಸ್ನೆಸ್ ಹಾಗೆ ಫಾರ್ಮಿಂಗ್ ಕೋರ್ಸಸ್ ಇದೆ. ಸೊ ನಿಮಗೆ ಯಾವ ಒಂದು ಸೆಕ್ಟರ್ ಅಲ್ಲಿ ಇಂಟ್ರೆಸ್ಟ್ ಇದೆಯೋ ಅದರ ನಾಲೆಜ್ ನ ಗೇನ್ ಮಾಡಿಕೊಂಡು ನೀವು ಲೈಫ್ ಅಲ್ಲಿ ಒಂದು ಚೇಂಜಸ್ ನ ಪಡ್ಕೊಳ್ಬಹುದು. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸಿಗ್ತೀನಿ. ನಿಮ್ಗೆ ಯಾವ್ದಾದ್ರು ಕಂಟೆಂಟ್ ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ ಅಲ್ಲಿ ಟಾಪಿಕ್ ನ ಸಜೆಸ್ಟ್ ಮಾಡಬಹುದು. ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಕಮೆಂಟ್ ಮಾಡಿ ನಿಮ್ಗೆ ಏನೇ ಕನ್ಫ್ಯೂಷನ್ ಇದ್ರು ಅಂತ ಹೇಳ್ತಾ ನಾನು ನಿಮ್ಮ ಸೋನು ಹೋಗಿ ಬರ್ತೀನಿ. ನಮಸ್ತೆ.